ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಶುಕ್ರವಾರ ಅಂತಂದರೆ ಸಾಕು, ಒಂಥರ ಹಬ್ಬದ ಫೀಲಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಬೇಕು, ಹಾಗೆ ಆಫೀಸ್ಗೆ ಹೋಗಬೇಕು, ಮಕ್ಳಿಗೂ ಕೂಡ ರೆಡಿ ಮಾಡಬೇಕು. ಹೀಗೆ ತುಂಬ ಕೆಲಸಗಳಿದ್ರು ಕೂಡ ಫ್ರೈಡೇ ಅನ್ನೋದು ಒಂಥರ ಎನರ್ಜಿ ಡೇ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನಡುವೆ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಪೂಜೆ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಏಕೆಂದರೆ ಔಟ್ಸೈಡ್ ತುಂಬಾ ಚಳಿ ಇರುತ್ತೆ. ಎದ್ದೊಳ್ಲಿಕ್ಕಾಗಿರಲಿ ಇಲ್ಲ ತಣ್ಣೀರಲ್ಲಿ ಕೆಲಸ ಮಾಡಬೇಕಂತಂದ್ರೂ ಕೂಡ ತುಂಬಾ ಹಿಂಸೆ ಆಗ್ತಿರುತ್ತೆ. ಹಾಗೆ ಇತ್ತೀಚೆಗೆ ಎಲ್ಲರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾಯಿದ್ರೆ, ಅಂದರೆ ನಾರ್ಮಲಾಗಿ ಕಾಫ್, ಕೆಮ್ಮು, ನೆಗಡಿ, ಶೀತದ ಈ ರೀತಿಯಾಗಿರುವಂಥ ತೊಂದರೆಗಳು ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಚಳಿಗಾಲದಲ್ಲಿ ತುಂಬಾ ಹುಷಾರಾಗಿರಿ. ಹಾಗೆ ಮನೆಯಲ್ಲಿರೋ ಪುಟ್ಟ ಮಕ್ಕಳನ್ನು ಕೂಡ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಏಕೆಂದರೆ ಈ ಸೀಸನಲ್ಲಿ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾಯಿದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ, ಇವತ್ತು ತುಂಬ ಚಳಿ ಇದರಿಂದ ಬೇಗನೆ ಕ್ವಿಕ್ಕಾಗುವಂಥ ರಂಗೋಲಿನೂ ಕೂಡ ಹಾಕ್ಕೊಂಡೆ. ಮನೆ ಮುಂದೆ ಕೂಡ ಜಾಗನೇ ಸ್ವಲ್ಪ ಇರೋದ್ರಿಂದ ಆದಷ್ಟು ನಾನು ಬಾರ್ಡರ್ ರಂಗೋಲಿಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಹೊಸದಾಗಿ ಸ್ವಲ್ಪ ಪ್ಲಾಂಟ್ಸ್ ಕೂಡ ಇಟ್ಟಿದ್ದೀನಿ. ಆ ಪಾಟ್ ಕೂಡ ಸ್ವಲ್ಪ ಜಾಗನ ಕವರ್ ಮಾಡಿದೆ. ಹಾಗಾಗಿ ಜಾಸ್ತಿ ರಂಗೋಲಿನ ಹಾಕ್ಲಿಕ್ಕೆ ಹೋಗ್ತಾಯಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ರಂಗೋಲಿನೇ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಮನೆ ಹತ್ರ ಹಾಕಿರೋ ಗಿಡಗಳಾಗಿರ್ಬೋದು, ಇಲ್ಲ ನಾವು ತೋಟದಲ್ಲಿ ಹಾಕಿರುವಂಥ ಗಿಡಗಳಾಗಿರ್ಬೋದು, ಯಾವುದೇ ಚಿಕ್ಕ ಗಿಡ ಆಗಿರಲಿ, ದೊಡ್ಡ ಗಿಡ ಆಗಿರಲಿ, ಏನೋ ಒಂದು ಹೂ ಬಿಡ್ತು ಅಂತಂದರೆ ಅದರಲ್ಲಿ ಸಿಕ್ಕೋ ಖುಷಿ ಹಾಗೆ ಸಂತೋಷನೇ ಬೇರೆ. ಏಕೆ ಅಂತಂದರೆ ಅದನ್ನು ಮಕ್ಕಳ ಥರ ಕೇರ್ ಮಾಡಿರ್ತೀವಿ. ಹಾಗಾಗಿ ಅದು ಹೂ ಬಿಟ್ಟಾಗ ತುಂಬಾ ಖುಷಿ ಆಗುತ್ತೆ ನೋಡಲಿಕ್ಕೆ. ಹಾಗೆ ಕೆಲವೊಂದು ಗಿಡಗಳು ಕೂಡ ಹೂ ಬಿಡುತ್ತೆ, ಕೆಲವೊಂದು ಹೂವಿನ ಗಿಡಗಳನ್ನ ಜಾಗ ಕೂಡ ಚಿಕ್ಕದಿದೆ. ಹಾಗೆ ನಾವಿರೋದು ಕೂಡ ಬಾಡಿಗೆ ಮನೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಬಾರ್ದು. ಅಂದರೆ ನಾವಿವಾಗ ಗಿಡಗಳನ್ನಿಟ್ಟು ಪಾಟ್ ಇಟ್ಟು ಅದರಲ್ಲೆಲ್ಲ ಸ್ಟ್ರೇನ್ ಆಗಿ ಅವ್ರಿಗೆ ಯಾವುದೇ ರೀತಿಯ ಬರ್ಡನ್ ಆಗಬಾರ್ದು ಅಂತೇಳಿ ಅದಕ್ಕೆ ನೀಟಾಗಿ ಒಂದು ಟ್ಯಾಕ್ನ ಇಟ್ಟು ಅದಕ್ಕೆ ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಅವ್ರಿಗೆ ಏನು ಅನ್ನಿಸ್ಬಾರ್ದು. ಅಟ್ಲೀಸ್ಟ್ ನಮ್ಮ ಮನೇನ ಅವರು ಬೇರೆ ಯಾರೋ ಹಾಳು ಮಾಡ್ತಾಯಿದ್ದಾರೆ, ಇಲ್ಲ ನಮ್ಮ ಮನೇನ ಹೀಗೆಲ್ಲ ಮಾಡ್ತಿದ್ದಾರೆ, ಬಾಡಿಗೆ ಕೊಡ್ತಿದ್ದೀವಿ ಅನ್ನೋ ಒಂದೇ ಒಂದು ರೀಸನ್ಗೆ ಅವ್ರ ಮನೇನ ಬೇಕಾಬಿಟ್ಟು ಇರಿಸ್ಕೊತಿದ್ದಾರೆ ಅನ್ನೋ ಥರ. ನಾನಂತೂ ಯಾವಾಗಲೂ ಬಾಡಿಗೆ ಮನೆ ಆಗಿರಲಿ ಇಲ್ಲ ಸ್ವಂತ ಮನೆ ಆಗಿರಲಿ, ಅದು ನಮ್ಮ ಮನೆ ಅಂತಲೇ ಫೀಲ್ ಮಾಡ್ಕೊತೀನಿ. ಏಕೆಂದರೆ ನಾವಿರುವಷ್ಟು ದಿನ ನಮಗೆ ಆಶ್ರಯ ಕೊಡುವಂಥ ಮನೆ ಆಗಿರುತ್ತೆ. ಮತ್ತು ಬಾಡಿಗೆ ಮನೆಗೆ ಕಟ್ಟಿಸಿದವರು ಕೂಡ ಅವರ ಜೀವಮಾನದ ಪೂರ್ತಿ ಹಣನ ಮನೆಗೆ ಹಾಕಿರ್ತಾರೆ. ಮತ್ತು ಇವತ್ತು ನಾವು ಇಲ್ಲಿ ನಾವಂತಲ್ಲ, ಎಷ್ಟೋ ಜನ ಬಂದು ಇಲ್ಲಿ ಬೆಂಗಳೂರಲ್ಲಿ ಅರ್ನ್ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆಲ್ಲೋ ಒಂದು ಬಾಡಿಗೆ ಮನೆ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ, ಇಲ್ಲ ಯಾವುದೋ ಒಂದು ಮನೆ ಇರುತ್ತೆ ಅಲ್ಲಿ ಒಂದು ಜೀವನ ಮಾಡ್ಬೋದು ಅಂತೇಳಿ ಬರೀ 10,000 ಇಟ್ಕೊಂಡೆಲ್ಲ ಬಂದು ಬೆಂಗಳೂರಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಬಾಡಿಗೆ ಮನೆಯವರು ಕಾರಣವೇ. ಹಾಗೆ ಬಾಡಿಗೆಯವ್ರು ಬರ್ತಾರೆ ಅಂದರೆ ಅವರು ಕೂಡ ಮನೆಗಳನ್ನ ಕಟ್ಸಿರ್ತಾರೆ, ಅದು ಕೂಡ ಎಷ್ಟು ನಿಜನೋ. ಆದರೆ ನಾವಿರುವಷ್ಟು ದಿನ ನಾವದು ನಮ್ಮ ಮನೆ ಅಂತ ಅಂದ್ಕೊಳ್ಳೋದು ಕೂಡ ಅಷ್ಟೇ ಸತ್ಯ ಆಗುತ್ತೆ. ಯಾಕೆ ಅಂತಂದರೆ ನಾವು ಎಲ್ಲಿರ್ತೀವಿ ಅಲ್ಲಿಗೆ ಗೌರವ ಕೊಟ್ಟಾಗ ಮಾತ್ರ ದೇವರು ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಆಶೀರ್ವಾದನ ಮಾಡೋದು ಅಂತ ನಾನಂತೂ ಅದನ್ನಷ್ಟು ಹಂಗಾಗಿ ನಂಬ್ತೀನಿ. ಗೊತ್ತಿಲ್ಲ ಬೇರೆಯವರ ಅಭಿಪ್ರಾಯದಲ್ಲಿ ಹೇಗಿರುತ್ತೆ ಅಂತ. ಚಿಕ್ಕದಾಗಿರಲಿ ಪುಟ್ಟದಾಗಿರಲಿ, ನಮ್ಮ ಮನಸ್ಸು ಯಾವಾಗಲೂ ಖುಷಿಯಾಗಿರಬೇಕು, ಅದನ್ನೇ ನಾನು ಬಯಸೋದು. ಬೇರೆ ಯಾರ್ದೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ನಮಗೆ ಸ್ವಂತ ಮನೆ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಯಾವುದೇ ರೀತಿಯ ಬೇಜಾರುಗಳನ್ನ ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಡಿ. ಇವತ್ತಲ್ಲ ನಾಳೆ ಆ ದೇವರು ನಿಮಗೆ ಆ ಶಕ್ತಿನ ಕೊಟ್ಟೇ ಕೊಡ್ತಾನೆ. ನಾವು ಪಡ್ತಿರೋ ಕಷ್ಟಕ್ಕೆ ಒಂದಲ್ಲ ಒಂದು ದಿನ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಮಾರ್ನಿಂಗ್ ಅತಿಯಾದ ಚಳಿ ಅನ್ನಿಸ್ತದೆ. ಅದ್ರ ಜೊತೆ ಬಿಸಿ ಬಿಸಿಯಾದ ಕಾಫಿ ಸಖತ್ತಾಗಿರುತ್ತೆ. ಆದಷ್ಟು ನಾನು ಕಾಫಿ ಟೀನ ಕುಡಿಯೋದು ಕಮ್ಮಿ ಮಾಡಿರ್ತೀನಿ. ಇದು ನಮ್ಮ ಹಸ್ಬೆಂಡ್ಗೆ ಅಂತೇಳಿ ಕಾಫಿ ಮಾಡ್ತಾಯಿದ್ದೀನಿ. ನನಗೆ ಇಲ್ಲ ನಮ್ಮ ಮನೆಯವ್ರಿಗಾಗಿರ್ಬೋದು ಈ ಫಿಲ್ಟರ್ ಕಾಫಿ ಅನ್ನೋದು ಅಷ್ಟಕ್ಕಷ್ಟೇ ತುಂಬ ಇಷ್ಟ ಆಗೋದಿಲ್ಲ. ನಮಗೇನಿದ್ರು ಹಾಗೆ ಕಾಫಿ ಪುಡಿನ ಹಾಕಿ ಅದನ್ನು ಕುದಿಸಿ ಅದನ್ನು ಸೋಸ್ತೀವಲ್ಲ, ಆ ಕಾಫಿನೇ ಇಷ್ಟ. ಹಾಗಾಗಿ ಸಕ್ಕರೆನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಆದಷ್ಟು ನಾನು ಬೆಲ್ಲನ ಇಲ್ಲ ಬೆಲ್ಲದ ಪುಡಿನ ಯೂಸ್ ಮಾಡ್ತೀನಿ. ಹಾಗಾಗಿ ಬಿಸಿ ಬಿಸಿಯಾಗಿ ಘಮ ಘಮ ಅನ್ನೋ ಕಾಫಿ ರೆಡಿ ಆಯಿತು. ನಾನೇನು ಮಾಡ್ತೀನಿ ಅಂತಂದರೆ ನಾನು ಗಂಜಿನ ಮಾಡ್ಕೊತೀನಿ. ಮಿಲೆಕ್ಸ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಗಂಜಿನ ಮಾಡ್ಕೊತೀನಿ. ನೀವು ಯಾರೆಲ್ಲ ಕಾಫಿ ಲವರ್ಸಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ಇವಾಗಿನ ಚಳಿಗೆ, ಇವಾಗಿನ ವೆದರ್ಗೆ ಬಿಸಿ ಬಿಸಿ ಕಾಫಿ ಫುಲ್ ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಈ ಬೆಲ್ಲದ ಪುಡಿನ
ಕುದಿಸೋದ್ರಿಂದ ಕಾಫಿ ಹೊಡೆಯುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಒಂದು ಗ್ಲಾಸ್ನಲ್ಲಿ ಹಾಕಿ ಈ ರೀತಿ ಒಂದೆರಡು ಸರಿ ಮಿಕ್ಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗೋಗ್ಬಿಡುತ್ತೆ. ಮತ್ತು ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಒಂದು ಸರಿ ಯಾರೆಲ್ಲ ಶುಗರ್ ಯೂಸ್ ಮಾಡ್ತಾಯಿದ್ರೋ ಅವರೆಲ್ಲ ಒಂದು ಸರಿ ನೀವು ಕೂಡ ಬೆಲ್ಲನ ಯೂಸ್ ಮಾಡಿ ನೋಡಿ. ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ರುಚಿಗೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನಿಲ್ಲಿ ಗಂಜಿನ ಮಾಡ್ಕೊತೀನಿ. ಮಿಲೆಕ್ಸ್ ಅವ್ರದ್ದು ಗಂಜಿ ಪೌಡರ್ನ ಯೂಸ್ ಮಾಡಿ ನಾನು ಯೂಶ್ವಲಿ ಮಾರ್ನಿಂಗ್ ನಾನು ಶುರು ಆಗುತ್ತೆ, ಬೆಳಿಗ್ಗೆ ಆಗಿರ್ಬೋದು ಮತ್ತು ಸಂಜೆ ಇದನ್ನು ಯೂಸ್ ಮಾಡ್ಕೊಂಡಿನಿ. ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಬೆಲ್ಲನ ಯೂಸ್ ಮಾಡಿ ಇಷ್ಟು ಪೌಡರ್ ಹಾಕಿದ್ರೆ ಸಾಕಾಗುತ್ತೆ. ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕವರು, ಮಕ್ಕಳು ಎಲ್ಲರೂ ಕೂಡ ಕುಡಿಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಡೀಟೇಲ್ಸ್ ಏನಾದರೂ ಬೇಕಿತ್ತು ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರ ಒಂದ್ಸರಿ ನೀವು ಹೋಗಿ ಬೇಕಾದರೆ ಚೆಕ್ ಮಾಡ್ಕೋಬೋದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಆರೋಗ್ಯಕರ ಫುಡ್ಡಲ್ಲಿ ಅನಾರೋಗ್ಯಕರ ಫುಡ್ಗೆ ಜಾಸ್ತಿ ಅಡಿಕ್ಟ್ ಆಗಿರ್ತೀವಿ. ಅಂದರೆ ಜಂಕ್ ಫುಡ್ ಆಗಿರ್ಬೋದು, ಇಲ್ಲ ಫಾಸ್ಟ್ ಫುಡ್ಸ್ ಆಗಿರ್ಬೋದು. ಆರೋಗ್ಯಕರವಾದ ಫುಡ್ ಸ್ವಲ್ಪ ಕಡಿಮೆನೇ ತೊಗೊಳೋದ್ರಿಂದ ಇವಾಗಿನ ಲೈಫ್ ಸ್ಟೈಲಲ್ಲಿ ಮತ್ತು ಇವಾಗಿನ ಟೈಮ್ ಮ್ಯಾನೇಜ್ ಮಾಡೋದ್ರಲ್ಲಿ, ಸೊ ಹಾಗಾಗಿ ಈ ರೀತಿ ಅಟ್ಲೀಸ್ಟ್ ನಮಗೆ ರೆಡಿಯಾಗಿರುವಂತಹ ಫುಡ್ಗಳು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಆ ಥರದ್ದಾದ್ರೂ ತೊಗೊಂಡು ನಾವು ಕೂಡ ನಮ್ಮ ಹೆಲ್ತ್ನ ಸ್ವಲ್ಪನಾದರೂ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಸೊ ಹಾಗಾಗಿ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ಆಲ್ರೆಡಿ ನಾನಿಂದ 2-3 ಪ್ಯಾಕ್ನ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಮತ್ತು ಇದು ಸೇಫ್ ಮಕ್ಕಳಿಗೂ ಕೊಡಲಿಕ್ಕೆ, ಅಂದರೆ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆಲ್ಲರೂ ಕೂಡ ಕೊಡ್ಬೋದು. ಸೊ ಹಾಗಾಗಿ ನನ್ನ ಮಗಳು ಕೂಡ ಇದನ್ನು ಕುಡಿತಾಳೆ. ಅಟ್ಲೀಸ್ಟ್ ಡೈಲಿ ಕುಡಿಲಿಕ್ಕಾಗಲ್ಲ ಅಂದರೂ ವಾರದಲ್ಲಿ 2-3 ದಿನ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ವೆದರ್ ಅಂತೂ ತುಂಬಾ ಕೋಲ್ಡ್ ಇದೆ. ಬೆಂಗಳೂರಿನ ಚಳಿ ಅಂತೂ ಒಳ್ಳೆ ಫ್ರೀಝರಲ್ಲಿ ಇಟ್ಟಂಗೆ ಆಗ್ತಾಯಿದೆ. ಸೊ ಸಂಜೆ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಏನಿರುತ್ತಲ್ಲ ಅದರಲ್ಲಿ ನಾನು ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಮತ್ತು ಊಟಕ್ಕೆ ಅಂತೇಳಿ ಸ್ವಲ್ಪ ತಿಲ್ಸನ್ನ ಮಾಡ್ಕೊಂಡಿದ್ದೆ. ಏಕೆಂದರೆ ಈ ವೆದರ್ ತುಂಬಾ ಚಳಿ ಇರೋದ್ರಿಂದ ಏನು ಕೆಲಸ ಮಾಡಲಿಕ್ಕೆ ಕೂಡ ಮನಸ್ಸು ಬರೋದಿಲ್ಲ. ಸೊ ಬೆಳಿಗ್ಗೆ ಎದ್ದು ವೀಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದೂ ಕೂಡ ಕಷ್ಟ ಅಂತಲೇ ಅನ್ನಿಸ್ತಾ ಇರುತ್ತೆ. ಮತ್ತು ಅಡುಗೆ ಮಾಡಲಿಕ್ಕೂ ಕಷ್ಟ. ಚಿಕ್ಕ ಮಕ್ಳಿಗಂತೂ ಸ್ಕೂಲ್ಗೆ ಹೋಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಚಳಿಗಳಲ್ಲಿ ಸ್ವಲ್ಪ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಆದಷ್ಟು ಬಿಸಿಯಾಗಿರುವಂತಹ ಊಟನ ಮಾಡಲಿಕ್ಕೆ ಟ್ರೈ ಮಾಡಿ. ಮನೆಯಲ್ಲೇ ಮಾಡ್ಕೊಂಡಿರುವಂಥ ಊಟ ಆಗಿರ್ಬೋದು. ಮತ್ತು ಯಾವುದೇ ರೀತಿಯ ಕಾಫ್, ಕೋಲ್ಡ್ ಈ ರೀತಿಯನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಬೇಗನೆ ಕ್ಲಿಯರ್ ಮಾಡ್ಕೊಳ್ಳಿ. ಏಕೆಂದರೆ ತುಂಬಾ ಆರೋಗ್ಯ ಸಮಸ್ಯೆಗಳು ಬರೋದು ಈ ಕಾಫ್, ಕೋಲ್ಡ್ ಈ ರೀತಿಯಾಗಿರುವಂತಹ ಸಮಸ್ಯೆಯಿಂದ ಶುರುವಾಗಿ ಎಂಡಾಗುತ್ತೆ. ಸೊ ಹಾಗಾಗಿ ಈ ಸೀಸನಲ್ಲಿ ಆದಷ್ಟು ಮಕ್ಕಳಿಗೆ ಹತ್ತಿ ಬಟ್ಟೆನ ಧರಿಸೋದಾಗಿರ್ಬೋದು, ಇಲ್ಲ ಸ್ವಲ್ಪ ಸ್ಕಾಫ್ ಆಗಿರ್ಬೋದು, ಈ ರೀತಿಯಾಗಿ ಕಷಾಯ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಕೆಲವೊಂದು ಮನೆಮದ್ದುಗಳನ್ನ ಮಾಡಿಕೊಂಡ್ರೆ ನಾವು ಕೂಡ ಆ ಕಾಯಿಲೆಯಿಂದನೂ ಕೂಡ ದೂರ ಇರ್ಬೋದು. ಮತ್ತು ಒಂದು ಸ್ವಲ್ಪ ಸೇಫಾಗಿರ್ಬೋದು ಅಂತಲೇ ಹೇಳ್ಬೋದು. ಅಂದರೆ ಕೆಮ್ಮು ನೆಗಡಿ ಬರೋದೇ ಇಲ್ಲ ಅಂತಲ್ಲ, ಅಟ್ಲೀಸ್ಟ್ ಅದನ್ನ ಬರೋದನ್ನ ಒಂದು ಸ್ವಲ್ಪ ಮುಂದೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇ. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ವಯಸ್ಸಾಗಿರೋರಾಗಿರ್ಬೋದು, ತುಂಬ ಚಳಿನಲ್ಲಿ ವಾಕಿಂಗ್ ಮಾಡೋದಾಗಿರ್ಬೋದು. ಅಟ್ಲೀಸ್ಟ್ ನೀವು ಮಾರ್ನಿಂಗ್ 6 o'clock ಇಲ್ಲ 7 ಆ ಥರ ವಾಕಿಂಗ್ ಹೋಗ್ತಾ ಇದ್ದೀರಾ ಅಂತಂದರೆ ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿ ಹೋಗೋದ್ರಿಂದ, ಇಲ್ಲ ಒಂದು ಸ್ವಲ್ಪ ಚಳಿ ಕಡಿಮೆ ಆದಮೇಲೆ ಹೋಗೋದ್ರಿಂದ ಅಟ್ಲೀಸ್ಟ್ ಬೆಟರ್ ಅನಿಸುತ್ತೆ. ಏಕೆಂದರೆ ಇವಾಗಿನ ಚಳಿನಲ್ಲಿ ನಾವು ನೋಡ್ತಾ ಇರ್ತೀವಿ, ತುಂಬ ಜನ ವಯಸ್ಸಾಗಿರೋರಿಗಾಗಿರ್ಬೋದು, ಇಲ್ಲ ದೊಡ್ಡವರು, ಇಲ್ಲ ಚೆನ್ನಾಗಿರೋರಿಗೆ ಆಗಿರ್ಬೋದು, ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಅದರಲ್ಲಂತೂ ಚಿಕ್ಕ ಮಕ್ಳಿಗಂತೂ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಸೊ ಹಾಗಾಗಿ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ತಿಳಿಸಾರಿಗೆ ಅಂತೇಳಿ ಸ್ವಲ್ಪ ಜೀರಿಗೆ, ಮೆಣಸು, ಹಾಗೆ ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಇದನ್ನೆಲ್ಲ ಕೂಡ ತೊಗೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ಅಂತಲೂ 5 to 10 minutes ಸಾಕಾಗ್ಬೋದು. ಸೊ ಇದಕ್ಕೆ ಸ್ವಲ್ಪ ನನ್ನ ಫ್ಲೇವರ್ಗೆ ಅಂತೇಳಿ ಒಂದು ಅರ್ಧ ಹೆಚ್ಚಿರುವಂಥ ಟೊಮೊಟೊನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆದ ನಂತರ ಇವಾಗ ನಾವೇನೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲವೂ ಕೂಡ ಹಾಕಿ ಒಂದು ಸ್ವಲ್ಪ ಕೊರಿಯಂಡರ್ ಲೀವ್ಸ್ನ ಅದ್ರ ಮೇಲೆ ಗಾರ್ನಿಷ್ ಮಾಡಿದ್ರೆ ಟೇಸ್ಟಿಯಾಗಿರೋ ರಸಮ್ ರೆಡಿ ಆಯಿತು. ಅದರಲ್ಲಂತೂ ಈ ಚಳಿಗೆ ತುಂಬಾ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಆಗೋದಲ್ದೇ ಮೆಣಸು, ಹಾಗೆ ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಕೂಡ ಬಳಸೋದ್ರಿಂದ ಇದರಲ್ಲಿ ಶೀತನ ನಿವಾರಿಸುವಂತಹ ಗುಣ ಕೂಡ ಇರೋದ್ರಿಂದ ಈ ವೆದರ್ಗೆ ಹೇಳಿ ಮಾಡಿಸ್ದಾಗಿರುತ್ತೆ. ಮತ್ತು ಊಟದ ಜೊತೆ ಆಗಿರ್ಬೋದು, ಇಲ್ಲ ಹಾಗೆ ನಾವು ಕುಡಿತೀವಿ ಅನ್ನೋದು ಅದಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1-2 ಕುದಿ ಬಂದರೆ ಸಾಕಾಗುತ್ತೆ. ಸೊ ಟೇಸ್ಟಿಯಾಗಿರೋ ರಸಮ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ ಅಂತ ಹೇಳ್ತಾ, ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಅಂತ. ಯಾರಾದರೂ ಹೊಸಬ್ರಾಗಿದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು. ಬಾಯ್. ಚಳಿನಲ್ಲಿ ಆದಷ್ಟು ಹುಷಾರಾಗಿರಿ, ಆದಷ್ಟು ಸೇಫಾಗಿರಿ, ಆದಷ್ಟು ಬೆಚ್ಚಗಿರಿ.